Pending branch, copying branch, record room. I don't like it. I avoid. But my senior likes it. I can't avoid. Ta-na-na-na. ಫ್ರೆಶ್ ಆಗಿ ಎನ್ರೋಲ್ ಆದವ್ರಿಗೆ ಒಂದು ಕಿವಿ ಮಾತು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ದೇ ಆರ್ ವೆಲ್ಕಮ್ ಟು ಬಾರ್ ಅಂದರೆ ಆ ಬಾರ್ ಅಲ್ಲ, ಅಡ್ವೊಕೇಟ್ಸ್ ಬಾರ್ ಅಸೋಸಿಯೇಷನ್. ಸೊ ಈ ಕಾಪಿಂಗ್ ಬ್ರಾಂಚು, ಪೆಂಡಿಂಗ್ ಬ್ರಾಂಚು, ರೆಕಾರ್ಡ್ ರೂಮ್ ಏನಿದೆ, ಇಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೋ ಅವ್ರು ಎಲ್ಲರೂ ಬೇಗ ಪರಿಚಯ ಮಾಡ್ಕೊಂಬಿಡಿ. ಯಾಕಂದರೆ ಸ್ಟಾರ್ಟಿಂಗ್ ಒಂದು 6 ಮಂತ್ಸಿಂದ 1 ಇಯರ್ ತನಕ ಇವರು ನಿಮಗೆ ಭಾಳ ಯೂಸ್ ಆಗ್ತಾರೆ. ಯಾಕಂದರೆ ಪ್ರತಿಯೊಬ್ಬರು ಆಫೀಸಲ್ಲೂ ಕೂಡ ಸೀನಿಯರ್ಗಳು ಜಾಸ್ತಿ ಕಾಪಿ ಅಪ್ಲಿಕೇಶನ್ ಮೂವ್ ಮಾಡೋಕ್ಕೆ ಕಳಿಸೋದು ಜೂನಿಯರ್ಸ್ನ. ಯಾಕಂದರೆ ಅದು ಅವ್ರು ತಪ್ಪಲ್ಲ, ಯಾಕಂದರೆ ಅವರು ಕಾಪಿ ಅಪ್ಲಿಕೇಶನ್ ಫೈಲ್ ಮಾಡಿರ್ತಾರೆ, ನಮ್ಗೆ ಯಾವುದೋ ಒಂದು ಡೇಟ್ ಕೊಟ್ಟಿರ್ತಾರೆ, ಆ ಡೇಟಿಗೆ ಕಾಲ್ ಆನ್ ಇರುತ್ತೆ. ಬಟ್ ನಮ್ಮ ಸೀನಿಯರ್ಗೆ ಬೇಗ ಬೇಕಾಗಿರುತ್ತೆ. ಸೊ ಅವ್ರು ನಮ್ಮನ್ನು ಕಳಿಸ್ತಾರೆ. ನಾವು ಕಾಪಿಂಗ್ ಬ್ರಾಂಚು ಅಥವಾ ಪೆಂಡಿಂಗ್ ಬ್ರಾಂಚಿಗೆ ಹೋದಾಗ ಅವ್ರು ನಮಗೆ ರೆಸ್ಪೆಕ್ಟ್ ಕೊಡೋಲ್ಲ. ಸೊ ಅವ್ರ ಹತ್ರ ಪರಿಚಯ ಇದ್ದಾಗ ಬೇಗ ಕೆಲಸ ಮಾಡಿಸ್ಕೋಬೋದು. ಸೊ ಇದು ನನ್ನ ಕಡೆಯಿಂದ ಒಂದು ಕಿವಿ ಮಾತು. ಸೊ ನೀವೇನಾದರೂ ಈ ಕಾಪಿಂಗ್ ಬ್ರಾಂಚು, ಪೆಂಡಿಂಗ್ ಬ್ರಾಂಚು ಹಾಗೂ ರೆಕಾರ್ಡ್ ರೂಮ್, ಈ ಪೆಂಡಿಂಗ್ ಬ್ರಾಂಚ್ ಯಾಕಂತಂದರೆ ಈ ಕೇಸ್ ಪೆಂಡಿಂಗ್ ಇದ್ದಾಗ ನೀವು ಸರ್ಟಿಫೈಡ್ ಕಾಪಿ ಹಾಕಿದಾಗ ಪೆಂಡಿಂಗ್ ಬ್ರಾಂಚಲ್ಲಿ ಇರುತ್ತೆ. ಅಲ್ಲಿಂದ ನೀವು ಕಾಪಿಂಗ್ ಬ್ರಾಂಚಿಗೆ ಮೂವ್ ಮಾಡಿಸ್ಬೇಕು. ಅಲ್ಲಿಂದ ನೀವು ಸೀಲೆಲ್ಲ ಒಡಿಸ್ಬಿಟ್ಟು ಅಲ್ಲಿಂದ ನೀವು ಮೂವ್ ಮಾಡಿಸಿ ಅದನ್ನು ಆಚೆ ತೆಗಿತೀರಾ. ಬಟ್ ಇನ್ ಕೇಸ್ ಅದು ಕೇಸ್ ಏನಾದರೂ ಡಿಸ್ಪೋಸ್ಡ್ ಆಗಿದ್ದರೆ ಅದು ರೆಕಾರ್ಡ್ ರೂಮಲ್ಲಿರುತ್ತೆ. ಸೊ ಅಲ್ಲೂ ಕೂಡ ನಿಮ್ಮ ಪರಿಚಯ ಇರಬೇಕು. ಯಾಕಂದರೆ ಇವಾಗ ಏನೋ ಒಂದು ಜಜ್ಮೆಂಟ್ ಆಗಿರುತ್ತೆ, ಅಪೀಲ್ಗೆ ಹೋಗಬೇಕು, ಅದು ಡಿಸ್ಪೋಸ್ಡ್ ಕೇಸು, ಅದು ರೆಕಾರ್ಡ್ ರೂಮಲ್ಲಿರುತ್ತೆ. ಸೊ ನೀವು ಅಲ್ಲೇ ಹೋಗಬೇಕು. ಸೊ ಈ 3 ಬ್ರಾಂಚ್ನ ಪ್ರತಿಯೊಂದು ಕೋರ್ಟಲ್ಲಿ, ಮ್ಯಾಜಿಸ್ಟ್ರೇಟ್ ಕೋರ್ಟ್, ಹೈಕೋರ್ಟ್, ಸಿಟಿ ಸಿವಿಲ್ ಆ್ಯಂಡ್ ಮೇಹಾಲ್ ಯೂನಿಟ್ ಎಲ್ಲ ಕಡೆ ನೀವು ಪರಿಚಯ ಮಾಡಿ ಇಟ್ಕೊಂಡ್ರೆ ನಿಮಗೆ ಭಾಳ ಯೂಸ್ ಆಗುತ್ತೆ. ಸೊ ನೆಗ್ಲಿಜೆನ್ಸ್ ಮಾಡೋಕ್ಕೆ ಹೋಗಬೇಡಿ. ಇದು ನನ್ನ ಕಡೆಯಿಂದ ಒಂದು ಟಿಪ್ ಕೊಡ್ತಾ ಇದ್ದೀನಿ ನಿಮಗೆ. ಸೊ ಇದೇ ಥರ ಏನಾದರೂ ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕಾಗಿದ್ದರೆ ನನ್ನ ಫಾಲೋ ಮಾಡಿ.